ಮೂಢನಂಬಿಕೆ ಅಂತ ಹೇಳಂತ ಅನ್ನುವಂಥದ್ದು. ರಾಶಿ ನಕ್ಷತ್ರದ ಮೇಲೆ ಹೆಣ್ಮಕ್ಳದ ಹೆಸರು ಚೇಂಜ್ ಮಾಡ್ತಾರೆ. ಇದನ್ನು ಕೂಡ ನಾವು ಯಾರೂ ಗಮನಿಸಂಗೇ ಇಲ್ಲ. ಹೌದು, ಇದು ಕೂಡ ಒಂದು ಮೂಢನಂಬಿಕೆನೆ. ಯಾಕಂದ್ರೆ ನಾವು ಮೂಲತಃ ಹೆಣ್ಮಕ್ಳಾದರೂ ಕೂಡ ನಾವು ಅಲ್ಲಿ ಪ್ರಶ್ನೆನ ಮಾಡಂಗಿಲ್ಲ. ಇಲ್ರಿ ನಮ್ಗೆ ಜಾತಕ್ಕೆ ಹೊಂದುವಲ್ದು, ನಮ್ಮ ಕುಂಡ್ಲಿ ಕೂಡುವಲ್ದು ಅಂತ ಅಂದು ಕೂಡಲೇ ಅಂದ್ರೆ ಏನು ಮಾಡ್ಬಿಡ್ತೀವಿ ಅಂದ್ರೆ ಇಲ್ರಿ ಹೆಸರು ಬದಲಿ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಮತ್ತು ಹೆಸರು ಬದಲಿ ಇಟ್ಕೊಂಡ್ರೆ ಇಲ್ಲೇ ವೈದಿಕ ನೋಡ್ರಿ, ಇಲ್ಲಿ ವಿಚಾರ ಮಾಡಿ ಹೆಸರು ಬದಲಿ ಆದ್ರೆ ವ್ಯಕ್ತಿಯ ಗುಣಗಳು ಏನಾದರೂ ಬದಲಿ ಆಗ್ತಾವ ಹೆಂಗೆ? ಇವೆಲ್ಲ ಮೂಢನಂಬಿಕೆಗಳು. ಹೆಸರು ಬದಲಿ ಆದ್ರೆ ಸ್ವಭಾವ ಗುಣಗಳು ಏನು ಬದಲಿ ಆಗೋದಿಲ್ಲ, ಹೆಸರು ಅಷ್ಟೇ ಬದಲಿ ಆಯಿತು. ಹಾಗಾಗಿ ಅಲ್ಲಿ ಮೂಢನಂಬಿಕೆಗೆ ಅವಕಾಶ ಇಲ್ಲ ಅನ್ನೋದಕ್ಕೆ ಇಲ್ಲಿ ಏನಿಲ್ಲ. ಆಕೆ ಏನು ಹೆಸರನ್ನು ಇಟ್ಕೊಂಡಿರ್ತಾಳ ಅದನ್ನು ಅವ್ರು ಪ್ರೀತಿಯಿಂದ ತಂದೆ ತಾಯಿ ಇಟ್ಟಿರ್ತಾರೆ. ಆ ಹೆಸರನ್ನು ಇಟ್ಕೊಂಡು ನಮ್ಮ ಮನೆಗೆ ಆ ತಾಯಿ ಬರ್ತಾಳೆ. ಹಾಗಾಗಿ ಅಲ್ಲಿ ಕೂಡ ಮೂಢನಂಬಿಕೆಗಳ ಅವಕಾಶ ಇರೋದಿಲ್ಲ. ವೈದಿಕರಲ್ಲಿ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದನ್ನು ಹೊಂದಿಸ್ಬೇಕಂದ್ರೆ ನಮಗೆ ಭಾಳ ಹುಡುಗಿ ಇಷ್ಟ ಆಗಳ ಅಂತಂದ್ರೆ ಅದನ್ನು ಮತ್ತೆ ಗ್ರಹ ನಕ್ಷತ್ರಗಳನ್ನು ಜೋಡಿಸ್ತಾರೆ ಅವ್ರು. ಅದು ಜೋಡಿಸೋದಲ್ಲ, ಪ್ರಕೃತಿ ಸಹಜವಾಗಿ ಇರುವುದದು. ಹಾಗಾಗಿ ಇಲ್ಲಿ ಮೂಢನಂಬಿಕೆಗೆ ಇಲ್ಲಿ ಆಗಿರೋದ್ರಿಂದ ಇಲ್ಲಿ ವ್ಯತ್ಯಾಸಗಳನ್ನು ನಾವು ಸಹಜವಾಗಿ ಗಮನಿಸ್ತೀವಿ.